ಪ್ರಿಯ ಓದುಗರೇ ನಮಸ್ಕಾರ. ನಾನೆಂದು ಹೊರಡಲಿಕ್ಕೆ ಹೋಗ್ತಕ್ಕಂತಹ ಒಂದು ಪುಸ್ತಕದ ಹೆಸರು ಹಿಮಾಲಯನ್ ಬ್ಲೆಂಡರ್. ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರು ಬರೆದಿರ್ತಕ್ಕಂಥ ಈ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲೆಂಡರ್. ಬ್ಲೆಂಡರ್ ಇನ್ ಇಂಗ್ಲಿಷ್ ವರ್ಡ್ ವಿ ಕಾಲ್ ಬ್ಲೆಂಡರ್ ಮೀನ್ಸ್ ಇನ್ ಕನ್ನಡ ಪ್ರಮಾದ, ತಪ್ಪು ಎಂಬುದಾಗಿದೆ. ಯಾವುದದು ತಪ್ಪು, ಯಾವುದದು ಪ್ರಮಾದ? ಈ ಪುಸ್ತಕ ಒಮ್ಮೆ ಓದಿದಾಗ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಕೆಟ್ಟ ರಾಜಕೀಯ ಸ್ಥಿತಿಗತಿಗಳು ಹಾಗೆ ಅಧಿಕಾರಿಗಳ ಮನಸ್ಥಿತಿಗಳು ಕಾಣ್ತಾ ಬರುತ್ತೆ. ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರು ಈ ಪುಸ್ತಕವನ್ನು ಏಕೆ ಬರೆದಿದ್ದಾರೆ, ಏತಕ್ಕಾಗಿ ಈ ಪುಸ್ತಕವನ್ನು ನಮ್ಮ ಮುಂದೆ ಬಿಚ್ಚಿರಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನು ಈ ಪುಸ್ತಕ ಬೆಳಕನ್ನು ಚೆಲ್ತಾ ಬರುತ್ತೆ. ಈ ಪುಸ್ತಕವನ್ನು ಕನ್ನಡದಲ್ಲಿ ರಾಕ್ಷಸ ಎಂದು ಕೊಂಡುಕೊಂಡಿರ್ತಕ್ಕಂತಹ ರವಿ ಬೆಳಗೆರೆಯವರು ಬರೆದಿದ್ದಾರೆ. ಆತ ತುಂಬ ಸುರದ್ರೂಪಿ, ನಿಜವಾದ ಸೈನಿಕನ ಅರ್ಥದಲ್ಲಿ ಶಿಸ್ತಿನ ಮನುಷ್ಯ. ಸೈನಿಕ ಜೀವನದ ಎಲ್ಲ ಕೋಟಲೆಗಳ ನಡುವೆಯೂ ಮಾನವ ಪ್ರೇಮ ಅಂತಃಕರಣಗಳನ್ನು ಉಳಿಸಿಕೊಂಡಿದ್ದಾತ. ಹಾಗೆ ನಮ್ಮ ದೇಶ ಕಂಡಂತಹ ಅತ್ಯಂತ ಹೆಸರುವಾಸಿಯಾದಂತಹ ರಾಜಕಾರಣಿಗಳು ಈ ಒಂದು ಬ್ಲೆಂಡರ್ನ ಮುನ್ನುಡಿಯಾಗಿ ಬಿಡ್ತಾರೆ. ಹಾಗೆ ಹಲವಾರು ಸೈನಿಕರ ನೆತ್ತರ ಯಶೋಗಾಥೆಯನ್ನು ಈ ಪುಸ್ತಕ ನಮ್ಮ ಮುಂದೆ ತಿಳಿಸ್ತಾ ಬರುತ್ತೆ. ಹಾಕಿಕೊಳ್ಳಲು ಕೂಡ ಬೂಟುಗಳು ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅತ್ಯಂತ ಕೆಟ್ಟ ಶೀತ ವಾತಾವರಣದಲ್ಲಿ ಈ ಸೈನಿಕರನ್ನು ಕಳಿಸಿಬಿಡ್ತಾರೆ. ಹಾಗೆ ಲಾಸ್ಟಿಗೆ ಒಂದಿಷ್ಟು ಲೈನ್ಗಳನ್ನು ನಾವು ನೋಡಿದಾಗ ಭಾಳ ನೋವನ್ನು ಈ ಪುಸ್ತಕ ನಮ್ಮ ಮುಂದೆ ತರೆದಿಡುತ್ತೆ. ಧರಿಸಲು ಸರಿಯಾದ ಬೂಟುಗಳಿಲ್ಲದೆ, ತಲೆ ಮರೆಸಿಕೊಳ್ಳಲು ಚಿಕ್ಕ ಬಂಕರುಗಳು ಇಲ್ಲದೆ, ಸಾವಿರಾರು ಅಡಿ ಎತ್ತರದ ಹಿಮ ಪರ್ವತದ ಮೇಲೆ ನಿಂತು ಬಂದೂಕಿನ ಕಟ್ಟ ಕಡೆಯ ಕಡತೂಸು ಇರುವ ತನಕ ಬಡಿದಾಡಿ ಪ್ರಾಣ ಕೊಟ್ಟ ಸಾವಿರಾರು ಭಾರತೀಯ ಯೋಧರಿಗೊಂದು ಶ್ರದ್ಧಾಂಜಲಿ. ಅದರ ಹೆಸರು ಹಿಮಾಲಯನ್ ಬ್ಲೆಂಡರ್ ಎಂಬುವ ಮಾತುಗಳನ್ನು ರವಿ ಬೆಳಗೆರೆಯವರೇ ಬರೆದಿದ್ದಾರೆ. ನೆಮ್ಮದಿಯ ಕಾಲದಲ್ಲಿ ಜನರು ಈ ಮೂವರನ್ನು ಮರೆತು ಬಿಡ್ತಾರೆ, ದೇವರನ್ನು, ವೈದ್ಯರನ್ನು ಹಾಗೂ ಸೈನಿಕನನ್ನು. ನಾನು ಮೂರನೆಯವನು ಎಂಬ ಮಾತು ನನ್ನ ಕಿವಿಗೆ ಬಿದ್ದಿದ್ದು ಕಾರ್ಗಿಲ್ ರಣರಂಗದಲ್ಲಿ. ಆ ಮಾತನಾಡಿದ ಮೇಜರ್ ಪುರುಷೋತ್ತಮ್ ಕೂಡ ಶತ್ರು ದಾಳಿಗೆ ಸಿಕ್ಕಿ ಹತರಾಗಿ ಹೋದರು. ಅಂಥ ಸಾವಿರಾರು ಯೋಧರ ನೆನಪಿಗಾಗಿ ಈ ಪುಟ್ಟ ಪುಸ್ತಕ ಕಾಣಿಕೆ ಅಂತೇಳಿ ರವಿ ಬೆಳಗೆರೆಯವರು ಬರೆದಿದ್ದಾರೆ. ಪ್ರಿಯ ಓದುಗರೇ, ನಮ್ಮ ದೇಶ ಇತಿಹಾಸವೊಮ್ಮೆ ತಿರುಗಿ ನೋಡಿದಾಗ ಅತ್ಯಂತ ನೀಚ, ಅತ್ಯಂತ ನಿಷ್ಠೂರವಾಗಿ ಅದೆಷ್ಟೋ ಸೈನಿಕರು ನೆತ್ತರನ್ನು ಹರಿಸಿದ್ದಾರೆ. ಯುದ್ಧವೆಂದರೆ ಎಂಬುವ ಅಧ್ಯಯನದೊಂದಿಗೆ ಭಾಳಷ್ಟು ವಿಚಾರಗಳು ಈ ಪುಸ್ತಕ ತೆರೆದಿಡುತ್ತಾ ಬರುತ್ತೆ. ಇತಿಹಾಸದ ಉದ್ದಗಲಕ್ಕೂ ಕೂಡ ಯಾರನ್ನು ನಾವು ನಾಯಕರನ್ನಾಗಿ ವಿಜೃಂಭಣೆಯಿಂದ ತೋರಿಸಿದ್ದಾರೋ ಅವರು ಇಲ್ಲಿ ಝೀರೋಗಳಾಗಿ ಬಿಡ್ತಾರೆ. 0 to 0 ಅನ್ನೋ ಇಂಗ್ಲೀಷ್ ವರ್ಡು ಇಟ್ಸ್ ಅಪ್ಲಿಕೇಬಲ್ ಟು ಆಲ್ಸೋ. ಈ ವ್ಯಕ್ತಿಯ ನೋವು ಹಾಗೆ ಸೈನಿಕರ ಕೂಗುಗಳನ್ನು ಈ ಪುಸ್ತಕ ನಮ್ಮ ಮುಂದೆ ತೆರೆದಿಡ್ತಾ ಬರುತ್ತೆ. ಪ್ರಿಯ ಓದುಗರೇ, ಈ ಪುಸ್ತಕವನ್ನು ಓದಿದಾಗ ನಿಜವಾಗಿಯೂ ಕೂಡ ಸೈನಿಕರ ಬದುಕು ಇಷ್ಟೊಂದು ದುಸ್ಥಿತಿಗೆ ಭಾರತ ಸರ್ಕಾರ ಏಕೆ ನೂಕಿತು ಎಂಬುವ ಪ್ರಶ್ನೆ ಕಡೆಯ ಸಾಲಿನವರೆಗೂ ಕೂಡ ಕಾಡ್ತಾ ಬರುತ್ತೆ. ದಯವಿಟ್ಟು ಈ ಪುಸ್ತಕವನ್ನು ಓದಿ. ಹಾಗೆ ನಮ್ಮ ಜಾನ್ ಪಿ ದಳವಿಯವರು ಬರೆದಿರ್ತಕ್ಕಂಥ ನೋವಿನ ಸಾಲುಗಳು ನಮ್ಮ ಮನ ಮುಟ್ಟುವಂತಾಗಲಿ. ನಮಸ್ತೆ.